ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಮನೆಯಲ್ಲಿಯೇ ಏನು ಖರ್ಚಿಲ್ಲದೆ ಹೇಗೆಲ್ಲ ನಾವು ಏನೆಲ್ಲ ಆಕ್ಟಿವಿಟೀಸ್ ನಾವು ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಇದರದ್ದು ಎಪಿಸೋಡ್ ವೈಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ. ಇವತ್ತು ಸಿಂಪಲ್ ಆಗಿರುವಂತಹ ಒಂದು ಆಕ್ಟಿವಿಟಿ ಮಾಡಿಸ್ತಾ ಇದ್ದೇನೆ. ಸ್ವಲ್ಪ ಬಟಾಣಿ ಆಗಿರಬಹುದು ಅಥವಾ ಈ ಥರ ಕಡಲೆ, ಈ ನೆಲಕಡಲೆ ಎಲ್ಲ ಇರುತ್ತಲ್ವಾ, ಇದನ್ನು ನಾವು ಯೂಸ್ ಮಾಡಿ ಬೊಕ್ಕ ಮಲ್ಕ ಒಂದು ಪಾಡ್ಲಿ ಅವು ಬೊಕ್ಕ ಓಪನ್ ಒಂದೇ ಪಾಡ್ಲಿ 1 by 1. ಸೊ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನ ಯೂಸ್ ಮಾಡಿ ನಾವು ಈ ತರ ಆಕ್ಟಿವಿಟೀಸ್ ಮಾಡಬಹುದು. ಬಟಾಣಿ ಯೂಸ್ ಮಾಡಿದ್ದಾನೆ ಮೊದಲಿಗೆ. ಬಟಾಣಿ ಒಂದು 10 ರಿಂದ 15 ಕೊಟ್ಟರೆ ಸಾಕು. ಇಷ್ಟು ಏಜಿನ ಮಕ್ಕಳಿಗಾದ್ರೆ, ಸ್ವಲ್ಪ ದೊಡ್ಡ ಮಕ್ಕಳಿಗಾದ್ರೆ ನಾವು ಹೀಗೆ ಒಂದು ಬೌಲಲ್ಲಿ ಇಷ್ಟು ಅಂತ ಹಾಕಿ ಕೊಡ್ಬೋದು. ಕೌಂಟ್ ಮಾಡ್ಬೇಕಂತಿಲ್ಲ, ಯಾಕಂದ್ರೆ ಏನು ಅಲ್ಲಿ ಇಲ್ಲಿ ಕೆಳಗೆ ಬಿದ್ರೂ ಅವರೇನು ಅಷ್ಟೊಂದು ರಿಸ್ಕ್ ಇರುವಂತಹ ಕೆಲಸ ಮಾಡ್ಕೊಡೋದಿಲ್ಲ. ಇಂಥ ಏಜ್ನ ಮಕ್ಕಳಂದ್ರೆ ಮೂಗಿಗೆ ಅಥವಾ ಬಾಯಿಗೆಲ್ಲ ಹಾಕೊಳ್ಳುವಂತಹ ಚಾನ್ಸಸ್ ಇರುತ್ತಲ್ವಾ, ಅದಕ್ಕೋಸ್ಕರ ನಾವು ಕೌಂಟ್ ಮಾಡಿ ಕೊಟ್ಟು ಕೌಂಟ್ ಮಾಡಿ ಅದನ್ನ ಅರೇಂಜ್ ಮಾಡಿ ಮತ್ತೆ ನಮ್ಮ ಜೊತೆ ಇಟ್ಕೊಂಡ್ರಾಯ್ತು. ಅವಾಗ ಅವ್ರಿಗೇನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಈ ಥರ 1 by 1 ಕೈಯಲ್ಲಿ ಹಾಕೋದನ್ನ ಹೇಳಿಕೊಡ್ಬಹುದು. ಒಂದಂದ್ರೆ ಈ ತರ ಕೈಯಲ್ಲಿ ನಾನೀಗ ಅವನು ಹೇಗೆ ಮಾಡ್ತಿದ್ದ ನೋಡಿ, ಆ ತರ ಮಾಡಿಸು. ತಿರ್ತಿ ಉಂಟುಡಿ ಮೂಲ. ಅದಲ್ಲದೆ ಸ್ಪೂನಲ್ಲಿ ತೆಗೆದು ಹಾಕೋದಾದ್ರೆ ಸ್ಪೂನಲ್ಲಿ ತೆಗೆದು 1 by 1 ಅನ್ನ ಹಾಕೋದಕ್ಕೆ ಹೇಳಬಹುದು. ಅದನ್ನ ಕೂಡ ಅವರು ಹಾಕ್ತಾರೆ. ಅಥವಾ ನೀವು ಡೈರೆಕ್ಟ್ ಆಗಿ ಬೌಲಿಂದ ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡೋದನ್ನ ಕೂಡ ಮಾಡಬಹುದು. ಬೌಲ್ ಡಿಂಚ ಪಾಡ್ಲಿ, ಒಂದು ಬೌಲ್ ತೆಗೆದು ಪಾಡ್ಲಿ, ಬೌಲ್ ಡೈರೆಕ್ಟ್ ಪಾಡಿ. ಈ ತರ ಬೇರೆ ಬೇರೆ ರೀತಿಯಲ್ಲಿ ನಾವು ಆಕ್ಟಿವಿಟೀಸ್ ಮಾಡಬಹುದು. ಇವಾಗ ನಾನು ಬಟಾಣಿಯಲ್ಲಿ ಮಾಡಿದೆ ಅಲ್ವಾ, ಅದಾದ್ಮೇಲೆ ಈ ಕಡಲೆಯಲ್ಲಿ ಮಾಡಬಹುದು, ಅದಾದ್ಮೇಲೆ ಈ ಕಡಲೆಯಲ್ಲಿ ಮಾಡಬಹುದು. ಸೊ ನಮ್ಮ ಮಕ್ಕಳು ತುಂಬಾ ಹೈಪರ್ ಕಡಲೆ ಬೋಡೆ ಒಂದು ಕಡಲೆ. How many? How many? One? Enough? No, you can't eat. You can't eat. 3, 4, 5, 10, 14. ಕಡಲೆ ಬೊಕ್ಕ. ಈಗ ನಾನು ಈ ಕಡಲೆಯನ್ನ ಹಿಡ್ಕೊಂಡು ಸೇಮ್ ಆಕ್ಟಿವಿಟೀಸ್ ಮಾಡಿಸ್ತಾ ಇದ್ದೇನೆ. ಸೇಮ್. ಸೊ ಮಗು ತುಂಬಾ ಚಿಕ್ಕವರಾಗಿದ್ರೆ ಈ ಒಂದು ಆಕ್ಟಿವಿಟಿ ಮಾಡ್ಲಿಕ್ಕೆ ಹೇಳಬಹುದು. ಆದ್ರೆ ನಾವು ಪಕ್ಕದಲ್ಲಿ ತುಂಬಾ ಏನು ಪೇಷನ್ಸ್ ಆಗಿ ನಾವು ಕೂಡ ಸ್ವಲ್ಪ ಆಕ್ಟಿವ್ ಆಗಿರ್ಬೇಕಾಗುತ್ತೆ. ಸ್ವಲ್ಪ ದೊಡ್ಡ ಮಕ್ಕಳು, ಒಂದು 2 ವರ್ಷ 3 ವರ್ಷದ ಮಕ್ಕಳಾಗಿದ್ರೆ ಸ್ವಲ್ಪ ಆರಾಮಾಗಿ ಬಿಡಬಹುದು. ಅವರಾಗ ಅವರು ಆಟ ಆಡ್ತಾ ಇರ್ತಾರೆ, ನಾವು ನಮ್ಮ ಕೆಲಸ ಮಾಡಬಹುದು. ಓಕೆ, ಇತ್ತೆ. ಸೊ ಅವನೇ ಇನ್ನೊಂದು ಆಕ್ಟಿವಿಟಿಗೆ ದಾರಿ ಮಾಡಿ ಕೊಟ್ಟಿದ್ದಾನೆ. ಬಟಾಣಿ ಮತ್ತೆ ಕಡಲೆಯನ್ನ ಮಿಕ್ಸ್ ಮಾಡಿದ್ದಾನೆ. ಸೊ ಇದನ್ನ ಇವಾಗ ನಾನು ಸಪರೇಟ್ ಮಾಡ್ಲಿಕ್ಕೆ ಹೇಳಿದ್ದಾನೆ. ಒಂದರಲ್ಲಿ ಕಡಲೆ, ಒಂದರಲ್ಲಿ ಬಟಾಣಿ ಹಾಕೋದಕ್ಕೆ ಹೇಳ್ತೇನೆ. ಅದು ಕಡಲೆ ಒಂದು ಬ್ರೌನ್ ಉಂಟೈತಿ, ಒಂದು ಪೂರನೇ ಇಟ್ಕೊಳ್ಳಿ. ಬ್ರೌನ್ ದ ಮಾತ್ರ ಇಟ್ಪಾಡ್ಲಿ, ಗ್ರೀನ್ ದ ಬಟಾಣಿ ಪೂರನೇ ಇಟ್ಪಾಡ್ಲಿ. ಫೋನ್ ಈಗ ಅವನು ಏನ್ ಮಾಡ್ತಿದ್ದಾನೆ, ಬಟಾಣಿ ಮತ್ತೆ ಕಡಲೆ ಎರಡನ್ನ ಮಿಕ್ಸ್ ಇದೆ, ಅದನ್ನ ತೆಗೆದು ಒಂದು ಪ್ಲೇಟ್ಗೆ ಹಾಕೊಂಡಿದ್ದಾನೆ. ಇವಾಗ ನಾನು ಅವನಿಗೆ ನೀಟಾಗಿ ಹೇಳ್ತಾ ಇದ್ದೇನೆ, ತುಲೆ ಆರುಷ್, ಬಟಾಣಿ ನೆಕ್, ಒಂದು ಕಡಲೆ ನೆಕ್. ಓಕೆ, ಟೇಕ್ ಆ್ಯಂಡ್ ಪುಟ್ ಬಟಾಣಿ. ನೋ ವೈಕ್ ಬಟಾಣಿ. ಎಸ್, ವೆರಿ ಗುಡ್. ನೆಕ್ಸ್ಟ್. Yes, very good. Next.
confusion up. Take one. Yes. Wow, very good. Next. Correct. Yay! Very good. Very good. Next. Take. ಸೊ ಇಷ್ಟೇ, ಅವರನ್ನು ನಾವು ಅಪ್ರಿಷಿಯೇಟ್ ಮಾಡ್ತಾ ಇರಬೇಕು. ಅವರ ಎಫರ್ಟನ್ನು ನಾವು ಐಡೆಂಟಿಫೈ ಮಾಡ್ತಾ ಇದ್ರೆ ಅವ್ರಿಗೆ ಕೂಡ ಖುಷಿ ಆಗುತ್ತೆ. ಸೊ ಅವರು ಕ್ವಿಕ್ ಆಗಿ ಕಲಿತಾರೆ. ನಾವು ಒಂದು ಅಥವಾ ಎರಡು ಹೇಗೆ ಮಾಡೋದಂತ ಹೇಳಬೇಕಾಗ್ತದೆ ಇನಿಷಿಯಲ್ ಟೈಮಲ್ಲಿ. ಅದಾದಮೇಲೆ ಅವರೇ ಅದನ್ನು ಫಾಲೋ ಮಾಡ್ತಾ ಹೋಗ್ತಾರೆ. ಚಿಕ್ಕ ಮಕ್ಕಳಾದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾರೆ. ನೋಡಿ, ಕೈಯಲ್ಲಿ ಹಾಕಿ ಕೇಳಿದ್ರೆ ಮತ್ತೆ ಸ್ಪೂನಲ್ಲಿ ತೆಗೆದು ಹಾಕ್ತಾನೆ. ಬಟ್ ಕೆಲವೊಮ್ಮೆ ಮಿಕ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇದರಲ್ಲಿ ಬಟಾಣಿ ಇದೆ ನೋಡಿ, ಇದಕ್ಕೆ ಹಾಕು ಬಟಾಣಿ. ಇಲ್ಲಿ ಬಟಾಣಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ. ಸಮಾಧಾನದಲ್ಲಿ ಹೇಳಬೇಕು. ಸುಮ್ಮನೆ ಕಿರಿಕಿರಿ ನಾವು ಮಾಡ್ಕೊಳ್ಬಾರ್ದು, ಅವರು ಮಾಡ್ಕೊಳ್ಬಾರ್ದು. ಅವ್ರದ್ದು ಮೂಡ್ ನಮ್ದು ಮೂಡ್ ಚೆನ್ನಾಗಿರುವಾಗ ಈ ಒಂದು ಆಕ್ಟಿವಿಟೀಸ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ. ಸೊ ಇಷ್ಟೇ ಸಿಂಪಲ್ ಆದಂತಹ ಆಕ್ಟಿವಿಟಿ. ಮೇ ಬಿ ಮಕ್ಕಳು ಯಾವಾಗ ಕುತ್ಕೊಳ್ಳಿಕ್ಕೆ ಕಲಿತಾರೆ ಆವಾಗದಿಂದ ಇದನ್ನ ಸ್ಟಾರ್ಟ್ ಮಾಡಬಹುದು. ಮತ್ತೆ ಒಂದು 3-4 ವರ್ಷದವರೆಗೆ ಕೂಡ ಅವರಿಗೆ ಇಂಟ್ರೆಸ್ಟ್ ಇರುವವರೆಗೆ ಈ ಒಂದು ಆಕ್ಟಿವಿಟೀಸ್ನ ಮಾಡಬಹುದು. ತುಂಬ ಸಿಂಪಲ್ ಆಗಿರೋದ್ರಿಂದ ಕೆಲವು ಮಕ್ಕಳಿಗೆ ಇದು ಮತ್ತೆ ಬೋರ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ, ಅಂದರೆ ಸ್ವಲ್ಪ ದೊಡ್ಡವರಾದ್ಮೇಲೆ. ಸೊ ಆವಾಗ ನಾವು ಬೇರೆ ಬೇರೆ ಲೆವೆಲ್ನ ಆಕ್ಟಿವಿಟೀಸ್ ಮಾಡಿಸ್ಬೇಕಾಗುತ್ತೆ. ಆದರೆ ಟೋಡ್ಲರ್ ಏಜ್ ಇರುತ್ತಲ್ವಾ, ಆ ಏಜಲ್ಲಿ ಮಾತ್ರ ಮಕ್ಕಳು ಖಂಡಿತವಾಗಿಯೂ ಎಂಜಾಯ್ ಮಾಡ್ತಾರೆ. ನಮ್ಮ ಆರುಷ್ ಕೂಡ ಇಂಥ ಥಿಂಗ್ಸನ್ನು ತುಂಬ ಎಂಜಾಯ್ ಮಾಡ್ತಾನೆ. ಇನ್ನೊಂದು ಪಾಯಿಂಟ್ ಹೇಳ್ತೇನೆ ಇದರ ಜೊತೆಗೆ, ಕೆಲವೊಮ್ಮೆ ಮಕ್ಕಳು ಊಟ ಮಾಡುವಾಗ ಎಲ್ಲ ಟಿ ವಿ ನೋಡಬೇಕು, ಮೊಬೈಲ್ ನೋಡಬೇಕು ಅಂತ ಹೇಳಿ ತುಂಬ ಇಂಟ್ರೆಸ್ಟ್, ಅಂದರೆ ಅವರಿಗೆ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇರುತ್ತಲ್ವ. ಊಟ ಮಾಡುವಾಗ ಕೂಡ ಸುಮ್ಮನೆ ಕುತ್ಕೊಂಡು ಊಟ ಮಾಡೋದು ಅವರಿಗೆ ಅಷ್ಟೊಂದು ಇಷ್ಟ ಇರೋದಿಲ್ಲ. ಆವಾಗ ನಾವು ಏನು ಮಾಡಬೇಕು ಅಂದರೆ ಇಂಥ ಕಡಲೆ ಅಥವಾ ಏನಾದರೂ ಕೊಟ್ಟರೆ ಅದು ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ. ಆವಾಗ ನಾವು ಊಟ ಮಾಡಿಸ್ಬೋದು. ಕಂಪ್ಲೀಟ್ ಮಾಡಿದ್ದಾನೆ ನಮ್ಮ ಆರುಷ್ ಟಾಸ್ಕನ್ನು. बच्चे पड़ मुल्पा इरकोपले I don't four board है. Five. Next ಮಾಡಿ. Super. Super. Very good. Wow. Mugu. Arush tochi.
ಈ ಒಂದು ಆ್ಯಕ್ಟಿವಿಟಿಯನ್ನು ಆರುಷ್ ಅರ್ಧ ಗಂಟೆಗಿಂತ ಜಾಸ್ತಿ ಹೊತ್ತು ಆಟಾಡ್ತಾನೆ. ಅವನಿಗೆ ಬೋರ್ ಆಗೋದಂತಲೇ ಇಲ್ಲ. ನನಗೆ ಕೆಲವೊಮ್ಮೆ ಸಾಕು ಅಂತ ಅನ್ನಿಸ್ತದೆ, ಆದರೆ ಅವನಿಗೆ ಇನ್ನೂ ಆಟ ಆಡಬೇಕಂತ ಅನ್ನಿಸ್ತಾ ಇರ್ತದೆ. ಮೊದಲೆಲ್ಲ ಅಂದರೆ ಅವನಿಗೆ ನಾನು 10 ಮಂತ್ಸ್ ಇರುವಾಗ ಆ ಟೈಮಲ್ಲಿ ಕೂಡ ಈ ಒಂದು ಆ್ಯಕ್ಟಿವಿಟಿಯನ್ನು ಮಾಡ್ತಿದ್ದೆ. ಆವಾಗ ಖಾಲಿ 5 ಕೌಂಟ್ ಮಾಡಿ 5 ಕಡಲೆ ಅಥವಾ ಏನಾದರೂ ಒಂದು ಹಾಕಿ ಈ ಒಂದು ಆ್ಯಕ್ಟಿವಿಟಿಯನ್ನು ಮಾಡಿಸ್ತಿದ್ದೆ. ಆವಾಗ ಅವನಿಗೆ ಅದರಲ್ಲೇ ಅಂದರೆ 5 ಹಾಕುವಾಗ ಸುಸ್ತಾಗ್ತಿತ್ತು, ಸಾಕು ಅಂತ ಹೇಳ್ತಿದ್ದ. ಸೇಮ್ ಆ್ಯಕ್ಟಿವಿಟಿ, ಆದರೆ ಇವಾಗ 30 ಮಿನಿಟ್ಸಿಗಿಂತ ಜಾಸ್ತಿ ಹೊತ್ತು ಅದರಲ್ಲೇ ಟೈಮನ್ನು ಸ್ಪೆಂಡ್ ಮಾಡ್ತಾನೆ. ಬ್ರೈನ್ ಡೆವಲಪ್ಮೆಂಟಿಗೆಲ್ಲ ಇದು ತುಂಬ ಒಳ್ಳೆಯದು. ಮಕ್ಕಳಿಗೆ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ನಾವು ಅದನ್ನು ಸ್ಟಾರ್ಟ್ ಮಾಡಬಹುದು. ಬೇರೆ ಬೇರೆ ಥರ ಆಟ ಆಡಿಸಬಹುದು. ಇದನ್ನು ಒಂದು ಮನೆಯಲ್ಲಿರುವಂತಹ ವಸ್ತುಗಳನ್ನು ಯೂಸ್ ಮಾಡಿ ಇಂತಹ ಸುಮಾರಷ್ಟು ಐಡಿಯಾಸ್ ಇವೆ ನನ್ನ ಹತ್ರ. ಹಾಗೆ ನಾನು ಆರುಷ್ಗೆ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿಸ್ತೇನೆ, ಇನ್ನು ಮಾಡಬೇಕು ಅಂತ ಇದ್ದೇನೆ, ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನಷ್ಟು ಇಂತಹ ಆ್ಯಕ್ಟಿವಿಟೀಸ್ ಆ್ಯಂಡ್ ವೀಡಿಯೋಸ್ಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ನಿಂತ್ಕೊಂಡು ಆಟ ಆಡಿ ಆದಮೇಲೆ ಕೆಳಗೆ ಕೂತ್ಕೊಂಡು ಮತ್ತೆ ಒಂದಷ್ಟು ಹೊತ್ತು ಆಟ ಆಡ್ತಿದ್ದ. ಅವನಿಗೆ ಇದು ಒಂದು ಫೇವ್ರೆಟ್ ಆ್ಯಕ್ಟಿವಿಟಿ ಅಂತ ಹೇಳಬಹುದು. ಇಷ್ಟೇ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.